ಮಿತ್ರರೇ ನಮಸ್ಕಾರ. ಮಿತ್ರರೇ, ಸದ್ಯ ಪಂಚರಾಜ್ಯ ಚುನಾವಣೆ ನಡೀತಾ ಇದೆಯಲ್ಲ, ಇದರಲ್ಲಿ ಅತಿ ಹೆಚ್ಚು ಕುತೂಹಲ ಇರುವಂತಹ ರಾಜ್ಯ ಯಾವುದು? ಈ ದೇಶದ ಯಾವುದೇ ಪ್ರಜೆಯನ್ನು ಕೇಳಿದ್ರೂ ಕೂಡ ಅದಕ್ಕೆ ಸಿಕ್ಕುವಂತಹ ಉತ್ತರ ಅದು ಪಶ್ಚಿಮ ಬಂಗಾಳ. 2024ರಲ್ಲಿ ಲೋಕಸಭಾ ಚುನಾವಣೆ ನಡೀತು. ಆಗಲೂ ಕೂಡ ಈ ದೇಶಕ್ಕೆ ಅಷ್ಟು ಕುತೂಹಲ ಇರಲಿಲ್ಲ. ಹೇಗಿದ್ರೂ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಇನ್ನೊಮ್ಮೆ ಆಯ್ಕೆಯಾಗಿ ಬರ್ತಾರೆ, ಆ ರೀತಿಯ ವಾತಾವರಣ ಮೊದಲೇ ಬಿಲ್ಡ್ ಆಗಿತ್ತು. ಹೀಗಾಗಿ ಜನರಿಗೆ ಬಹಳ ಕುತೂಹಲ ಇರಲಿಲ್ಲ. ಆದರೆ ಮಿತ್ರರೇ, ಈಗ ಬಂಗಾಳದಲ್ಲಿ ಚುನಾವಣೆ ನಡೀತಾ ಇದೆಯಲ್ಲ, ಇದರ ಬಗ್ಗೆ ಇಡೀ ದೇಶ ಚಾತಕ ಪಕ್ಷಿಯಂತೆ ಕಾಯ್ತಾ ಇದೆ. ಯಾಕೆ ಕೇಳಿದ್ರೆ ಅಲ್ಲಿನ ಫೈಟ್ ಆಗಿದೆ. ಒಂದು ಕಡೆ ಪಶ್ಚಿಮ ಬಂಗಾಳವನ್ನ ತನ್ನ ಕಪಿಮುಷ್ಟಿಯಲ್ಲಿಟ್ಟುಕೊಂಡಿರುವಂತಹ ಮಮತಾ ಬ್ಯಾನರ್ಜಿ, ಇನ್ನೊಂದು ಕಡೆ ಬಂಗಾಳವನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿರುವಂತಹ ಬಿಜೆಪಿ. ಇಬ್ಬರ ನಡುವಿನ ಜಿದ್ದಾಜಿದ್ದಿ ಫೈಟ್ ಇದೆಯಲ್ಲ, ಇದು ಊಹೆಗೂ ಮೀರಿದ್ದು. ಆದರೆ ಮಿತ್ರರೇ, ಇತ್ತೀಚಿನ ಎಲ್ಲಾ ಸಮೀಕ್ಷೆಗಳು ಕೂಡ ಬಂಗಾಳದಲ್ಲಿ ದೀದಿ ಮೇಲುಗೈ ಸಾಧಿಸ್ತಾರೆ ಅಂತಹ ಒಂದು ಅಲೆ ಬಂಗಾಳದಲ್ಲಿ ಕಾಣ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರು ಅಷ್ಟೊಂದು ಹೋಲ್ಡ್ ಇಟ್ಕೊಂಡಿದ್ದಾರೆ, ಈ ರೀತಿಯಾಗಿ ಕೆಲ ಸಮೀಕ್ಷೆಗಳು ಹೇಳ್ತಾ ಇದ್ವು. ಕೆಲ ವಿಶ್ಲೇಷಕರ ಅಭಿಪ್ರಾಯವೂ ಕೂಡ ಅದೇ ಆಗಿತ್ತು. ಆದರೆ ಇವತ್ತು ಆದಂತಹ ಒಂದು ಬೆಳವಣಿಗೆ ಇದೆಯಲ್ಲ, ಬಂಗಾಳದ ರಾಜಕಾರಣದ ಚಿತ್ರಣವನ್ನೇ ಬದಲಾಯಿಸಿದೆ. ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಅತ್ತ ಕಡೆಯಲ್ಲಿ ಚುನಾವಣಾ ಆಯೋಗ ಒಟ್ಟು 91 ಲಕ್ಷ ವೋಟ್ಗಳನ್ನು ಡಿಲೀಟ್ ಮಾಡಿದೆ. ದೀದಿ ದಿಕ್ಕಾಪಾಲಾಗುವಂತಹ ಪರಿಸ್ಥಿತಿ ಬಂದಿದೆ. ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ರಾಜಕೀಯ ಬೆಳವಣಿಗೆ. ಇದೇನು ಸಣ್ಣ ಪುಟ್ಟ ಬೆಳವಣಿಗೆ ಅಲ್ಲ. ಚುನಾವಣೆ ಸಂದರ್ಭದಲ್ಲಿ ಇಂತಹ ಬೆಳವಣಿಗೆಗಳನ್ನು ಈ ದೇಶದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಆದರೆ ಫಸ್ಟ್ ಟೈಮ್ ಇಂತಹದ್ದು ನಡೀತಾ ಇದೆ. ಮಿತ್ರರೇ, ಈ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ವಿವರಿಸ್ತೀನಿ. ಇದು ಚುನಾವಣೆಯ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಚುನಾವಣಾ ಆಯೋಗ ಯಾಕೋಸ್ಕರವಾಗಿ ಆ ತೀರ್ಮಾನವನ್ನು ಕೈಗೊಳ್ತು, ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನು ಕೊಟ್ಟಿದೆ, ಇದೆಲ್ಲ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ದೇಶದಲ್ಲಿ 2ನೇ ಹಂತದ SIR ವೇಳೆ ಮೊದಲಿಗೆ ಬಿಹಾರದಲ್ಲಿ ಮಾಡಿದ್ರು. ಅದಾಗ್ತಿದ್ದ ಹಾಗೆ ಚುನಾವಣಾ ಆಯೋಗ 12 ರಾಜ್ಯಗಳನ್ನು ಘೋಷಣೆ ಮಾಡಿತು. ಅದರಲ್ಲಿ ಕೆಲ ಕೇಂದ್ರಾಡಳಿತ ಪ್ರದೇಶಗಳಿದ್ವು. ಉಳಿದಂತೆ ಪಶ್ಚಿಮ ಬಂಗಾಳ, ತಮಿಳುನಾಡು, ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಇಂತಹ ಪ್ರಮುಖ ರಾಜ್ಯಗಳು ಕೂಡ ಸೇರಿದ್ವು. ಈ SIRಗೆ ವಿಪಕ್ಷಗಳು ಎಷ್ಟೆಲ್ಲ ವಿರೋಧ ಮಾಡಿದವೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಅದರ ಬಗ್ಗೆ ನಾನು ಹೆಚ್ಚಿಗೆ ವಿವರಣೆ ಕೊಡೋದಕ್ಕೆ ಹೋಗೋದಿಲ್ಲ. ಆದರೆ ಮಿತ್ರರೇ, ಯಾವಾಗ ಫೈನಲ್ ಆಗಿ SIR ಮುಕ್ತಾಯ ಆಗಿ ಚುನಾವಣಾ ಆಯೋಗ ತನ್ನ ಅಂತಿಮವಾದಂತಹ ಪಟ್ಟಿಯನ್ನು ಪ್ರಕಟಿಸ್ತೋ, ಆಗ ಬಹುಪಾಲು ಜನರಿಗೆ ಬಂದಂತಹ ಒಂದು ಡೌಟ್ ಏನು ಕೇಳಿದ್ರೆ, ಬಂಗಾಳದಲ್ಲಿ ನಿಜವಾಗ್ಲೂ ಕೂಡ SIR ಸರಿಯಾಗಿ ನಡೆದಿದೆಯಾ, ಇಲ್ಲಿ ಏನೋ ಗೋಲ್ಮಾಲ್ ಆಗಿದೆ ಎನ್ನುವಂತಹ ಅನುಮಾನ ಎಲ್ಲರಿಗೂ ಬಂದಿತ್ತು. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಇಡೀ ದೇಶದ ನಿರೀಕ್ಷೆ ಇದ್ದಿದ್ದೇನು, ಬಂಗಾಳದಲ್ಲಿ ಅತಿ ಹೆಚ್ಚು ವೋಟರ್ ಡಿಲೀಷನ್ ಆಗಬಹುದು. ಇದಕ್ಕೆ ಕಾರಣ ವೆರಿ ಸಿಂಪಲ್. ಪಕ್ಕದಲ್ಲೇ ಬಾಂಗ್ಲಾದೇಶ ಇದೆ. ಬಾಂಗ್ಲಾದೇಶದಿಂದ ನುಸುಳುಕೋರರ ಸಮಸ್ಯೆ ಈ ದೇಶಕ್ಕೆ ಅತಿ ಹೆಚ್ಚು ಇರುವಂತಹದ್ದು ಪಶ್ಚಿಮ ಬಂಗಾಳದಲ್ಲೇ. ಅಲ್ಲಿ ಅನೇಕರು ಬಂದು ಅಕ್ರಮವಾಗಿ ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ವೋಟರ್ ಲಿಸ್ಟ್ನಲ್ಲಿ ಹೆಸರನ್ನು ಕೂಡ ದಾಖಲಿಸಿದ್ದಾರೆ. ಆದರೆ ಈ ಬಾರಿ SIR ನಡೀತಾ ಇದೆಯಲ್ಲ, ಚುನಾವಣಾ ಆಯೋಗ ಹಾಲು ನೀರನ್ನು ಬೇರೆ ಮಾಡಿಬಿಡುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಮಿತ್ರರೇ, ಅಂತಿಮವಾಗಿ ಪಟ್ಟಿ ಹೊರಗೆ ಬಂತಲ್ಲ, ಆ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ಡಿಲೀಟ್ ಆದಂತಹ ವೋಟರ್ಸ್ಗಳ ಸಂಖ್ಯೆ ಕೇವಲ 58 ಲಕ್ಷ ಮಾತ್ರ. ಅದೇ ನಮ್ಮ ಪಕ್ಕದ ತಮಿಳುನಾಡು ಇದೆಯಲ್ಲ, ಅಲ್ಲಿ 97 ಲಕ್ಷ ಮಂದಿಯ ಹೆಸರು ವೋಟರ್ ಲಿಸ್ಟ್ನಿಂದ ಡಿಲೀಟ್ ಆಗಿತ್ತು. ತಮಿಳುನಾಡು ಬಾಂಗ್ಲಾದೊಂದಿಗೆ ಗಡಿ ಹಂಚಿಕೊಂಡಿಲ್ಲ, ಆದರೂ ಕೂಡ ಅಲ್ಲಿ 97 ಲಕ್ಷ ಮಂದಿಯ ಹೆಸರು ಡಿಲೀಟ್ ಆಗಿತ್ತು. ಗುಜರಾತ್ನಲ್ಲಿ 73 ಲಕ್ಷ ಮಂದಿಯ ಹೆಸರು ಡಿಲೀಟ್ ಆಗುತ್ತೆ. ಗುಜರಾತ್ನಲ್ಲಿರುವಂತಹ ಒಟ್ಟು ಮತದಾರರ ಸಂಖ್ಯೆ 5.8 ಕೋಟಿ. ತಮಿಳುನಾಡಿನಲ್ಲಿರುವಂತಹದ್ದು 6.41 ಕೋಟಿ. ಅದೇ ಪಶ್ಚಿಮ ಬಂಗಾಳದಲ್ಲಿ 7.66 ಕೋಟಿ ಮತದಾರರಿರುವಂತಹ ರಾಜ್ಯ. ಅದು ಜನಸಂಖ್ಯೆಯ ಆಧಾರದಲ್ಲಿ ನೋಡೋದಾದ್ರೆ ಗುಜರಾತ್ ಮತ್ತು ತಮಿಳುನಾಡಿಗಿಂತಲೂ ಕೂಡ ದೊಡ್ಡ ರಾಜ್ಯ. ಹೀಗಿರುವಾಗ ಅಲ್ಲಿ ಡಿಲೀಟ್ ಆದಂತಹ ಮತಗಳ ಸಂಖ್ಯೆ ಕೇವಲ 58 ಲಕ್ಷ. ಹೀಗಾಗಿ ದೀದಿ ದರ್ಬಾರ್ ಜೋರಾಗೆ ನಡೆದಿದೆ. ಅಲ್ಲಿ SIR ಸರಿಯಾಗಿ ನಡೆದಿಲ್ಲ ಅಂತ ಬಹುತೇಕರು ಅಂದುಕೊಂಡಿದ್ರು. ಆದರೆ ಇವತ್ತು ಚುನಾವಣಾ ಆಯೋಗ ತನ್ನ ಅಂತಿಮ SIR ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಅದರಲ್ಲಿ ಹೆಚ್ಚುವರಿಯಾಗಿ 27 ಲಕ್ಷ ಮಂದಿಯ ಹೆಸರನ್ನ ವೋಟರ್ ಲಿಸ್ಟ್ನಿಂದ ತೆಗೆದುಹಾಕಲಾಗಿದೆ. ಅಲ್ಲಿಗೆ ಬಂಗಾಳದಲ್ಲಿ ವೋಟರ್ ಲಿಸ್ಟ್ನಿಂದ ಹೊರಹೋದಂತವರ ಸಂಖ್ಯೆ 91 ಲಕ್ಷಕ್ಕೆ ಏರಿಕೆಯಾಗಿದೆ. ಓವರಾಲ್ ಬಂಗಾಳದ ಮತದಾರರ ಪೈಕಿ 11% ಮತದಾರರ ಸಂಖ್ಯೆ ವೋಟರ್ ಲಿಸ್ಟ್ನಿಂದ ಡಿಲೀಟ್ ಆಗಿದೆ. ಇದು ಸಣ್ಣ ವಿಚಾರ ಅಲ್ಲ. ಇಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಚುನಾವಣಾ ಆಯೋಗ ಇದನ್ನು ಮಾಡಿದ್ದೆ ಆದರೆ ಇದೇನು ಫೈನಲ್ ಆಗಿ ಆಗ್ಬಿಡುತ್ತಾ? ಚುನಾವಣೆ ಸಂದರ್ಭದಲ್ಲಿ ಅವರಿಗೆಲ್ಲ ವೋಟ್ ಹಾಕೋದಕ್ಕೆ ಅವಕಾಶ ಕೊಟ್ಟೇ ಕೊಡ್ತಾರೆ. ಗೊಂದಲಗಳಿದ್ದಂತಹ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಬಹಳ ಎಕ್ಸ್ಟ್ರೀಮ್ ಸ್ಟೆಪ್ಪನ್ನು ತೆಗೆದುಕೊಳ್ಳೋದಿಲ್ಲ. ಈಗೇನು ಗೊಂದಲ ಇದೆಯೋ, ಈ ಬಾರಿ ಚುನಾವಣೆಯಲ್ಲಿ ಮತದಾನ ಮಾಡಲಿ, ಮುಂದೆ ನೋಡ್ಕೊಂಡ್ರಾಯ್ತು ಅಂತ ಬಿಡಬಹುದು. ಈ ರೀತಿಯಾಗಿ ಬಹುತೇಕರಿಗೆ ಅನ್ನಿಸ್ತಾ ಇರಬಹುದು. ಆದರೆ ಮಿತ್ರರೇ, ನಮ್ಮ ಸುಪ್ರೀಂ ಕೋರ್ಟ್ ಅದೆಂತಹ ತೀರ್ಮಾನವನ್ನು ಕೈಗೊಂಡಿದೆ ಅಂತಂದರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ, ಈಗೇನು ವೋಟರ್ ಲಿಸ್ಟ್ನಿಂದ ಡಿಲೀಟ್ ಆಗಿದೆಯಲ್ಲ 27.1 ಲಕ್ಷ ಮತದಾರರ ಹೆಸರು, ಅವರಿಗೆ ಪುನಃ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ.
ಇದಕ್ಕೆ ಸಂಬಂಧಪಟ್ಟಂತಹ ಟ್ರಿಬ್ಯುನಲ್ನಲ್ಲಿ ಅದರ ವಿಚಾರಣೆ ಕೂಡ ನಡೆಯುತ್ತೆ. ಅಂದ್ರೆ ನಾನು ಈ ದೇಶದ ಮತದಾರ ಅಂತ ಪುನಃ ಅವರು ಸಾಬೀತು ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಅದನ್ನು ಯಾರೂ ಕೂಡ ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಅದಕ್ಕೆ ನಾವು ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ. ಆದ್ರೆ ಬಂಗಾಳದ ಫೈನಲ್ ವೋಟರ್ ಲಿಸ್ಟ್ ಇದೆಯಲ್ಲ, ಇದು ಫ್ರೀಸ್ ಆಗುತ್ತೆ. ಈ 27.1 ಲಕ್ಷ ಮತದಾರರು ಈ ಬಾರಿ ಮತದಾನ ಮಾಡುವಂತಿಲ್ಲ. ಅವರು ನಿಜವಾಗ್ಲೂ ಭಾರತೀಯರೇ ಆಗಿದ್ದು ಭಾರತದ ಮತದಾನದ ಪಟ್ಟಿಯಲ್ಲಿ ಅರ್ಹತೆಯನ್ನು ಪಡೆದುಕೊಂಡಿದ್ದೆ ಆದರೆ ಮುಂದಿನ ಚುನಾವಣೆಯಲ್ಲಿ ಮತದಾನ ಮಾಡಬಹುದು. ಅಂದ್ರೆ ಅವರು ಪುನಃ ಟ್ರಿಬ್ಯುನಲ್ಗೆ ಹೋಗಬೇಕು, ತನ್ನ ಅಬ್ಜೆಕ್ಷನ್ ಫೈಲ್ ಮಾಡಬೇಕು, ಅಲ್ಲಿ ವಿಚಾರಣೆಗೊಳಪಡುತ್ತೆ. ಆ ಸಂದರ್ಭದಲ್ಲಿ ಬೇಕಾದಂತಹ ದಾಖಲೆಗಳನ್ನು ಟ್ರಿಬ್ಯುನಲ್ಗೆ ಒದಗಿಸಬೇಕು. ಇದೆಲ್ಲವೂ ಕೂಡ ಬಹಳ ಲೆಂತಿ ಪ್ರೋಸೆಸ್. ಹೀಗಾಗಿ ಸದ್ಯಕ್ಕೆ ಅವರನ್ನು ಚುನಾವಣೆಯಿಂದ ಹೊರಗಿಡೋದಕ್ಕೆ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ ಇನ್ನೊಂದು ಆರ್ಡರ್ ಅನ್ನು ಕೂಡ ಮಾಡಿದೆ. ಅದೇನು ಕೇಳಿದ್ರೆ, ಒಟ್ಟು ಬಂಗಾಳದಲ್ಲಿ 60.6 ಲಕ್ಷ ಮತದಾರರ ಬಗ್ಗೆ ಚುನಾವಣಾ ಆಯೋಗ ಡೌಟ್ ಪಟ್ಟಿತ್ತು. ಅಂದ್ರೆ ಅವರುಗಳು ಸರಿಯಾದಂತಹ ದಾಖಲೆಗಳನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ನೀವು ದಾಖಲೆಗಳು ಕೊಟ್ಟಿದ್ದೇ ಆದ್ರೆ ಚುನಾವಣಾ ಆಯೋಗದ ಫೈನಲ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇರುತ್ತೆ, ಇಲ್ಲದೆ ಹೋದ್ರೆ ಡಿಲೀಟ್ ಆಗುತ್ತೆ ಅಂತ ಚುನಾವಣಾ ಆಯೋಗ ಹೇಳಿತ್ತು. ಈ ಪೈಕಿ 32.6 ಲಕ್ಷ ಮಂದಿ ಸರಿಯಾದಂತಹ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಅದರ ಅರ್ಥ ಏನು ಅಂತಂದ್ರೆ, ನಾನು ಭಾರತೀಯ ಅಂತ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಉಳಿದಂತಹ 27,10,000 ಮಂದಿಗೆ ಅದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಅದನ್ನು ಡೌಟ್ಫುಲ್ ಕೇಸ್ ಅಂತ ಡಿಲೀಟ್ ಮಾಡಲಾಗಿದೆ. ಮಿತ್ರರೇ, ಇದನ್ನೇನು ಸಾಮಾನ್ಯ ಅಧಿಕಾರಿಗಳು ಮಾಡಿದ್ದಲ್ಲ. ಇದಕ್ಕೆ ಸುಪ್ರೀಂ ಕೋರ್ಟ್ ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಿತ್ತು. ಸುಪ್ರೀಂ ಕೋರ್ಟೇ ಕೆಲವರನ್ನ ನೇಮಕ ಮಾಡಿತ್ತು. ಬಂಗಾಳದಲ್ಲಿ SIR ಆಗ್ತಿದ್ದ ಹಾಗೆ ಯಾವಾಗ 60 ಲಕ್ಷ ಮಂದಿ ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡ್ತಾರೋ ಆಗ ಸುಪ್ರೀಂ ಕೋರ್ಟ್ 500 ಮಂದಿ ನ್ಯಾಯಾಂಗ ಅಧಿಕಾರಿಗಳನ್ನು ನೇಮಕ ಮಾಡುತ್ತೆ. ಬಂಗಾಳದವರು ಸಾಕಾಗದೇ ಇದ್ದಂತಹ ಸಂದರ್ಭದಲ್ಲಿ ಪಕ್ಕದ ರಾಜ್ಯಗಳಾದಂತಹ ಒಡಿಸ್ಸಾ ಮತ್ತು ಜಾರ್ಖಂಡ್ ನಿಂದಲೂ ಕೂಡ ಅಲ್ಲಿಗೆ ನ್ಯಾಯಾಂಗ ಅಧಿಕಾರಿಗಳನ್ನು ನೇಮಕ ಮಾಡಲಾಗುತ್ತೆ. ಆ ನ್ಯಾಯಾಂಗ ಅಧಿಕಾರಿಗಳು ಎಷ್ಟು ಒತ್ತಡದ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅವರಿಗೆ ಭಾನುವಾರದ ರಜೆ ಕೂಡ ಸಿಕ್ಕಿಲ್ಲ, ಇತರೆ ಸರ್ಕಾರಿ ರಜೆಗಳು ಕೂಡ ಅವರಿಗೆ ಸಿಕ್ಕಿಲ್ಲ. ಮಧ್ಯರಾತ್ರಿಯವರೆಗೂ ಕೂಡ ಈ ವೆರಿಫಿಕೇಶನ್ ಮಾಡಿದ್ದಾರೆ. ಹೀಗಾಗಿ ಆ 60 ಲಕ್ಷ ಅರ್ಜಿಗಳನ್ನು ಮುಕ್ತಾಯ ಮಾಡೋದಕ್ಕೆ ಸಾಧ್ಯ ಆಯಿತು. ಯಾಕೆಂತಂದ್ರೆ ಸಮಯಾವಕಾಶ ಇರಲಿಲ್ಲ ನೋಡಿ, ಚುನಾವಣೆಗೆ ಮುನ್ನ ಇದನ್ನು ಮುಗಿಸಲೇಬೇಕಾಗಿತ್ತು. ಹೀಗಾಗಿ ಇಷ್ಟು ವೇಗವಾಗಿ ಈ ಕಾರ್ಯವನ್ನು ಮಾಡಿ ಮುಗಿಸಲಾಗಿದೆ. ಮಿತ್ರರೇ, ಈ ಬಂಗಾಳದ SIR ಗುದ್ದಾಟದಲ್ಲಿ ಸೋತಿದ್ಯಾರು ಗೆದ್ದಿದ್ಯಾರು ಅಂತ ನೀವು ಪ್ರಶ್ನೆ ಮಾಡಿದ್ದೆ ಆದರೆ ಸೋತಿದ್ದು ಅಕ್ಷರಶಃ ಮಮತಾ ಬ್ಯಾನರ್ಜಿ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಗೆದ್ದಿದ್ರಲ್ಲಿ ಯಾರು ಕೇಳಿದ್ರೆ ಬಂಗಾಳದ ಜನತೆ. ಈ SIRಗೆ ಬ್ರೇಕ್ ಹಾಕಬೇಕು ಅಂತ ಮಮತಾ ಬ್ಯಾನರ್ಜಿ ಅದೆಷ್ಟು ಪ್ರಯತ್ನ ಮಾಡಿದ್ದಾರೆ ಅಂತ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆರಂಭದಲ್ಲೇ ಇದರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. SIR ಆಗಬಾರ್ದು. ಯಾಕೆ ಕೇಳಿದ್ರೆ ಬಂಗಾಳದಲ್ಲಿ ಈ ಬಾರಿ ಚುನಾವಣೆ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಬಂಗಾಳದಲ್ಲಿ SIR ಮಾಡೋದಕ್ಕೆ ನಮಗೆ BLOಗಳ ಕೊರತೆ ಇದೆ. ಅಷ್ಟೊಂದು ಅಧಿಕಾರಿಗಳನ್ನು ಒದಗಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ತಡೆ ಹಿಡಿಬೇಕು. ಈ ಪ್ರಕ್ರಿಯೆ ಇದೆಯಲ್ಲ, ವರ್ಷಾನುಗಟ್ಟಲೆ ನಡಿಬೇಕು, ಕೇವಲ ತಿಂಗಳಲ್ಲಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಮಮತಾ ಸುಪ್ರೀಂ ಮೊರೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ, ಅಧಿಕಾರಿಗಳನ್ನು ಕೊಡುವಂತಹದ್ದು ನಿಮ್ಮ ಜವಾಬ್ದಾರಿ, ಅದನ್ನು ನೀವು ಮಾಡಲೇಬೇಕು. SIRಗೆ ತಡೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದಾಗ್ತಿದ್ದ ಹಾಗೆ ಒಂದು ಡ್ರಾಮಾ ಶುರು ಮಾಡ್ತಾರೆ. ಬಂಗಾಳದಲ್ಲಿ BLOಗಳಿಗೆ ವಿಪರೀತವಾಗಿ ಒತ್ತಡ ಆಗ್ತಾ ಇದೆ, ಚುನಾವಣಾ ಆಯೋಗ ರಜೆ ಕೊಡ್ತಾ ಇಲ್ಲ, ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಅನೇಕರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಒಂದು ದೊಡ್ಡ ಹಂಗಾಮ ಸೃಷ್ಟಿಸ್ತಾರೆ. ನಿಮಗೆ ಗೊತ್ತಲ್ಲ, ಈ ದೇಶದಲ್ಲಿ ಅಂತಹ ಪ್ರೊಪಗ್ಯಾಂಡಾವನ್ನ ವಿಪರೀತವಾಗಿ ಬಿಲ್ಡ್ ಮಾಡೋದಕ್ಕೆ, ಆ ರೀತಿಯ ನರೇಟಿವ್ಗಳನ್ನು ಮನೆ ಮನೆಗೆ ತಲುಪಿಸೋದಕ್ಕೆ ನಮ್ಮ ದೇಶದಲ್ಲಿ ಒಂದು ದೊಡ್ಡ ನೆಟ್ವರ್ಕೇ ಇದೆ. ಅವರು ದಿನದ 24 ಗಂಟೆಯೂ ಕೂಡ ಆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಅವರು SIR ವಿಚಾರದಲ್ಲಿ ದೊಡ್ಡ ಗೆಲುವನ್ನು ಸಾಧಿಸಿಯೇ ಬಿಟ್ಟರು. SIRಗೆ ಬ್ರೇಕ್ ಬಿದ್ದೇ ಬಿಡುತ್ತೆ ಎನ್ನುವಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಈ ಕೇಸನ್ನು ವಿಶೇಷವಾಗಿ ಪರಿಗಣಿಸುತ್ತೆ. ಯಾವುದೇ ಕ್ಷಣದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಇದನ್ನ ಬದಿಗೆ ಸರಿಸೋದೇ ಇಲ್ಲ. ಈ ವಿಚಾರದಲ್ಲಿ ಈ ದೇಶದ ಸುಪ್ರೀಂ ಕೋರ್ಟ್ ನಡೆದುಕೊಂಡಂತಹ ರೀತಿ ಇದೆಯಲ್ಲ, ಇದರ ಬಗ್ಗೆ ಇಡೀ ದೇಶ ಹೆಮ್ಮೆ ವ್ಯಕ್ತಪಡಿಸಬೇಕು. ಅದು ಮೊನ್ನೆಯ ಮಾಲ್ಡಾ ಸನ್ನಿವೇಶ ಇರಬಹುದು, ಈ ಹಿಂದೆ ಮಮತಾ ಬ್ಯಾನರ್ಜಿ ಅವರು ಹಂಗಾಮ ಸೃಷ್ಟಿಸಿದಂತಹ ಸಂದರ್ಭ ಇರಬಹುದು. ಸುಪ್ರೀಂ ಕೋರ್ಟ್ ಬಹಳ ಜವಾಬ್ದಾರಿಯುತವಾಗಿ ನಡೆದುಕೊಂಡಿದೆ. ಹಾಗಾದ್ರೆ ಈ 91 ಲಕ್ಷ ಮತದಾರರ ಹೆಸರು ಡಿಲೀಟ್ ಆಗ್ತಾ ಇದೆಯಲ್ಲ, ಇದು ಬಂಗಾಳದಲ್ಲಿ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ? ಈ ಪ್ರಶ್ನೆಯನ್ನು ನೀವು ಕೇಳಿದ್ದೆ ಆದರೆ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಉತ್ತರ ಇದೆ. ಕೆಲ ಅಂಕಿ ಅಂಶಗಳನ್ನು ನೋಡಿದ್ರೆ ನಿಮಗದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ಇರುವಂತಹದ್ದು 294 ವಿಧಾನಸಭಾ ಕ್ಷೇತ್ರಗಳು. ಈಗ 91 ಲಕ್ಷ ಮತಗಳು ಡಿಲೀಟ್ ಆಗಿದೆಯಲ್ಲ, ಇದನ್ನ 294 ವಿಧಾನಸಭಾ ಕ್ಷೇತ್ರಗಳಿಗೆ ಹಂಚಿದ್ದೆ ಆದರೆ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸರಾಸರಿ 31,000 ಮತಗಳು ಡಿಲೀಟ್ ಆದಂತಾಗತ್ತೆ. ನಿಮಗೆಲ್ಲ ಗೊತ್ತು, ಒಂದು ವಿಧಾನಸಭೆಯಲ್ಲಿ ಒಬ್ಬ ಅಭ್ಯರ್ಥಿ ಗೆಲ್ಲುವಂತಹದ್ದೇ 5ರಿಂದ 10,000 ಅಂತರದಲ್ಲಿ. ಇನ್ನು ಅಂತಹ ಕ್ಷೇತ್ರಗಳಲ್ಲಿ 20-25 ಸಾವಿರ ಅಂತರದಲ್ಲಿ ಗೆಲ್ತಾನೆ. ಅಂತಹದ್ರಲ್ಲಿ ಬಂಗಾಳದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಸರಾಸರಿ 31,000 ವೋಟ್ಗಳು ಕಟ್ ಆಫ್ ಆಗಿದೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ? ಕೆಲ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ, ಈ 91 ಲಕ್ಷ ಮತಗಳ ಪೈಕಿ ಮಮತಾ ಬ್ಯಾನರ್ಜಿಯ ಅಭ್ಯರ್ಥಿಗಳು ಈ ಹಿಂದೆ ಗೆದ್ದಿದ್ರಲ್ಲ, ಆ ಕ್ಷೇತ್ರದಲ್ಲಿ ಕಟ್ ಆಫ್ ಆದಂತಹ ಮತಗಳ ಸಂಖ್ಯೆಯೇ 75 ಲಕ್ಷಕ್ಕೂ ಹೆಚ್ಚಿದೆ. ಅಲ್ಲಿಗೆ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ.
ಯಾರು ಈ ಇಕೋಸಿಸ್ಟಮ್ ಅನ್ನು ರಚಿಸಿಕೊಂಡಿದ್ರೋ ಅವರಿಗೆ ಹೊಡೆತ ಬಿದ್ದಿದೆ. ಈ 91 ಲಕ್ಷ ಮತಗಳು ಡಿಲೀಟ್ ಆಗಿದೆಯಲ್ಲ, ಇದರಲ್ಲಿ 95% ಇರುವಂತಹದ್ದು ಮುಸ್ಲಿಮರ ಮತಗಳು. ಹತ್ತತ್ರ 86 ಲಕ್ಷ ಮತಗಳು ಡಿಲೀಟ್ ಆಗಿರೋದು ಮುಸ್ಲಿಮರದ್ದೇ. ಇದು ಯಾರಿಗೆ ಹೊಡೆತ ಕೊಡಬಹುದು ಅಂತ ಊಹೆ ಮಾಡ್ಕೊಳ್ಳಿ. ಯಾಕೆ ಮುಸ್ಲಿಮರ ಮತಗಳೇ ಹೆಚ್ಚು ಡಿಲೀಟ್ ಆಗಿದೆ ಅಂತಂದ್ರೆ ಇಲ್ಲೇನೋ ರಾಜಕಾರಣ ಮಾಡಿದ್ದಾರೆ ಅಂತಲ್ಲ. ಬಾಂಗ್ಲಾದೇಶದಿಂದ ಬರೋದಾದ್ರೆ ಮುಸ್ಲಿಮರೇ ತಾನೇ ಬರಬೇಕು. ಇದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಆದಂಥ ಕೆಲ ಅಂಕಿಅಂಶಗಳನ್ನು ಕೊಡ್ತೀನಿ. 2024 ಲೋಕಸಭಾ ಚುನಾವಣೆ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಬಂಗಾಳದಲ್ಲಿ ಒಟ್ಟು ಚಲಾವಣೆಯಾದಂಥ ಮತ 6,67,01,207 ಮತಗಳು. ಇದರಲ್ಲಿ ಟಿಎಂಸಿಗೆ ಸಿಕ್ಕಂತಹ ಮತಗಳು 2,76,74,133. ಅದೇ ಬಿಜೆಪಿಗೆ ಸಿಕ್ಕಿದ್ದು 2,34,31,081. ಸೂಕ್ಷ್ಮವಾಗಿ ಗಮನಿಸಿ, 2024 ಲೋಕಸಭಾ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿಯವರ ಟಿಎಂಸಿ ಪಕ್ಷಕ್ಕೂ ಮತ್ತು ಬಿಜೆಪಿಗೂ ಇದ್ದಂತಹ ವ್ಯತ್ಯಾಸಗಳೆಷ್ಟು ಕೇಳಿದ್ರೆ ಕೇವಲ 42,43,052 ಮತಗಳು ಮಾತ್ರ. ಆದರೆ ಬಿಜೆಪಿಗೆ ಬಂದಂತಹ ಸೀಟ್ಗಳು ಕೇವಲ 12, ಮಮತಾ ಬ್ಯಾನರ್ಜಿಗೆ ಬಂದಂತಹ ಸೀಟ್ಗಳು 29. ಅಂದರೆ 42,43,000 ಹೆಚ್ಚುವರಿ ಮತಗಳನ್ನು ಪಡೆದು ಮಮತಾ ಬ್ಯಾನರ್ಜಿಯವರು 17 ಸೀಟನ್ನು ಹೆಚ್ಚುವರಿಯಾಗಿ ಗಳಿಸ್ತಾರೆ. ಹಾಗೆ 2021 ವೆಸ್ಟ್ ಬೆಂಗಾಲ್ ಚುನಾವಣೆ ನಡೆದಿತ್ತಲ್ಲ, ಆ ವಿಧಾನಸಭಾ ಚುನಾವಣೆಯಲ್ಲಿ ಟಿಎಂಸಿ 2,87,35,420 ಮತಗಳನ್ನು ಗಳಿಸಿತ್ತು. ಓವರ್ ಆಲ್ ಮತ ಚಲಾವಣೆ ಆಗಿದ್ರಲ್ಲಿ 48% ಟಿಎಂಸಿಗೆ ಬಂದಿತ್ತು. ಅದೇ ಚುನಾವಣೆಯಲ್ಲಿ ಬಿಜೆಪಿ ಗಳಿಸಿದ್ದಂತಹ ಮತ 2,28,50,710. ಹತ್ತತ್ರ 38% ಬಿಜೆಪಿ ಗಳಿಸಿತ್ತು. ಇಲ್ಲಿ ಒಟ್ಟು ಮತಗಳಿಕೆಯಲ್ಲಿ ಬಿಜೆಪಿ ಮತ್ತು ಟಿಎಂಸಿಯ ನಡುವೆ ಇದ್ದಂತಹ ಅಂತರ 58,84,710. ಆದರೆ ಮಿತ್ರರೇ, ಇದೇ 58,84,000 ಮತಗಳು ಟಿಎಂಸಿಗೆ 138 ಹೆಚ್ಚುವರಿ ಸೀಟುಗಳನ್ನು ತಂದುಕೊಟ್ಟಿದ್ವು. ಇಲ್ಲಿ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳಿ. ಈ ಬಾರಿ ಮತದಾರರ ಪಟ್ಟಿಯಿಂದ 91 ಲಕ್ಷ ಮತದಾರರ ಹೆಸರು ಡಿಲೀಟ್ ಆಗಿದೆ. ಟಿಎಂಸಿ ಮತ್ತು ಬಿಜೆಪಿಯ ನಡುವೆ ಇರುವಂತಹ ಒಟ್ಟು ಮತಗಳ ಅಂತರ ಇದೆಯಲ್ಲ, ಇದು ಹೆಚ್ಚು ಅಂತಂದ್ರೆ 42ರಿಂದ 58 ಲಕ್ಷ ಮಾತ್ರ. ಅಲ್ಲಿಗೆ ಈ ಬಾರಿಯ ಚುನಾವಣೆ ಕಾಟೇಕಿ ಟಕ್ಕರ್ ಆಗ್ತಾ ಇದೆ. ಈ ಫರ್ಜಿ ವೋಟ್ಗಳು ಅಂದರೆ ನಕಲಿ ಮತದಾರರು ಯಾರಿದ್ದಾರೆ ಅವರೆಲ್ಲರ ಹೆಸರು ಡಿಲೀಟ್ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಮಮತಾ ಬ್ಯಾನರ್ಜಿಯವರ ಸ್ಟ್ರಾಂಗ್ ಹೋಲ್ಡ್ ಇರುವಂತಹ ಮಾಲ್ಡಾದಲ್ಲಿ 2.3 ಲಕ್ಷ ಮತದಾರರ ಸಂಖ್ಯೆ ಡಿಲೀಟ್ ಆಗಿದೆ. ಮುರ್ಷಿದಾಬಾದ್ನಲ್ಲಿ 4.5 ಲಕ್ಷ, ಹಾಗೆ ನಾರ್ತ್ 24 ಪರಗಣದಲ್ಲಿ 3.2 ಲಕ್ಷ. ಇದೆಲ್ಲವೂ ಕೂಡ ಬಾಂಗ್ಲಾದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಜಿಲ್ಲೆಗಳು. ಮಿತ್ರರೇ, ಇದನ್ನೆಲ್ಲ ಹೇಳದಂತಹ ಸಂದರ್ಭದಲ್ಲಿ ಕೆಲವರಿಗೆ ಅನ್ನಿಸಬಹುದು, ಬಿಜೆಪಿ ಬಂಗಾಳದಲ್ಲಿ ಯಾಕೆ ಗೆಲ್ಲಬೇಕು? ನಾನೆಲ್ಲೂ ಕೂಡ ಬಂಗಾಳದಲ್ಲಿ ಬಿಜೆಪಿ ಗೆಲ್ಲಬೇಕು ಅಂತ ಹೇಳ್ತಿಲ್ಲ. ಅಲ್ಲಿ ಮಮತಾ ಬ್ಯಾನರ್ಜಿ ಸೋಲಬೇಕು, ಅಲ್ಲಿ ಸರ್ಕಾರ ಬದಲಾಗಬೇಕು. ಕಾಂಗ್ರೆಸ್ ಗೆಲ್ಲೋದಾದ್ರೆ ಗೆಲ್ಲಿ, ನಾನೇನು ಅಪೋಸ್ ಮಾಡೋದಿಲ್ಲ. ಆದರೆ ಕಾಂಗ್ರೆಸ್ನವರೇ ಆ ರಾಜ್ಯವನ್ನ ಕೈ ಚೆಲ್ಲಿದ್ದಾರೆ. ಅದು ನಮ್ಮ ದೇಶಕ್ಕೆ ಸೇರಿದ್ದೇ ಅಲ್ಲ ಅನ್ನುವ ರೀತಿಯಲ್ಲಿ ಅವರು ನಡೆದುಕೊಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಎಷ್ಟು ಬಾರಿ ಬಂಗಾಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಬಂಗಾಳದ ರಾಜಕೀಯ ವಿಚಾರವನ್ನ ಎಷ್ಟು ಬಾರಿ ಮಾತನಾಡಿದ್ದಾರೆ. ಕೆಲವೊಮ್ಮೆ ಕಾಂಗ್ರೆಸ್ ಪಕ್ಷದ ಇತ್ತೀಚಿನ ನಡೆಗಳನ್ನು ನೋಡಿದ್ರೆ ಅವ್ರದ್ದು ರಾಷ್ಟ್ರೀಯ ಪಕ್ಷವ ಅಥವಾ ಪ್ರಾದೇಶಿಕ ಪಕ್ಷವ ಅಂತ ಅನ್ನಿಸುತ್ತೆ. ಈ ಬಾರಿಯ ಚುನಾವಣೆಯಲ್ಲಿ ಅವರು ಕೇವಲ ಅಸ್ಸಾಂ ಮತ್ತು ಕೇರಳವನ್ನ ಮಾತ್ರ ಹೈಲೈಟ್ ಮಾಡ್ತಾ ಇದ್ದಾರೆ, ಅದನ್ನು ಮಾತ್ರ ಫೋಕಸ್ ಮಾಡ್ತಾ ಇದ್ದಾರೆ. ಅವರು ಬಂಗಾಳದ ಬಗ್ಗೆ ಅಪ್ಪಿತಪ್ಪಿಯೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಲ್ಲಿ ಬಿಜೆಪಿ ಗೆಲ್ಲಬಾರದು ಅನ್ನುವ ಕಾರಣಕ್ಕೋಸ್ಕರವಾಗಿ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದ್ದಾರೆ. ಅಂದ್ರೆ ಮಮತಾ ವಿರೋಧಿ ವೋಟ್ಗಳಿದಾವಲ್ಲ, ಅದು ಅಪ್ಪಿತಪ್ಪಿಯೂ ಕೂಡ ಬಿಜೆಪಿ ಹೋಗಬಾರದು ಅಂತ. ಇಂತಹ ಒಳ ಒಪ್ಪಂದದ ರಾಜಕಾರಣವನ್ನು ಮಾಡ್ತಾ ಇರುವಂತಹ ಕಾಂಗ್ರೆಸ್ ಬಂಗಾಳದಲ್ಲಿ ಗೆಲ್ಲೋಕಾದ್ರೂ ಹೇಗೆ ಸಾಧ್ಯ? ಹೀಗಾಗಿ ಆಪ್ಷನ್ ಇಲ್ಲ. ಅಲ್ಲಿರುವಂತಹ ಏಕೈಕ ಆಪ್ಷನ್ ಅದು ಬಿಜೆಪಿ ಗೆದ್ದಿದ್ದೇ ಆದರೆ ಪಶ್ಚಿಮ ಬಂಗಾಳ ಉಳಿಯುತ್ತೆ. ಇಲ್ಲದೆ ಹೋದರೆ ಮಮತಾ ಬ್ಯಾನರ್ಜಿ ಅವರೇನಾದರೂ 4ನೇ ಬಾರಿಗೆ ಅಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದೇ ಆದರೆ ಈಗಿರುವಂತಹ ಇಕೋಸಿಸ್ಟಮ್ ಇದೆಯಲ್ಲ, ಇದು ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಬಾಂಗ್ಲಾದಿಂದ ಬರುವಂತವರು ಬಹಳ ನಿರಾಯಾಸವಾಗಿ ಬರ್ತಾರೆ. ಅದಾಗಿದ್ದೇ ಆದರೆ ಬಹಳ ಹೆಚ್ಚು ಸಮಯ ಬೇಕಾಗೋದಿಲ್ಲ. ಪಶ್ಚಿಮ ಬಂಗಾಳಕ್ಕೆ ನೀವು ಹೋಗಬೇಕಾದ್ರೂ ಕೂಡ ವೀಸಾಗೆ ಅರ್ಜಿ ಹಾಕುವಂತಹ ದಿನಗಳು ಬರ್ತವೆ. ಇದನ್ನು ನಾನು ಬೇಜವಾಬ್ದಾರಿತನದಿಂದ ಹೇಳ್ತಾ ಇಲ್ಲ, ಬಹಳ ಸೀರಿಯಸ್ ಆಗಿ ಹೇಳ್ತಾ ಇರೋದು. ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಸದ್ಯ ಸುಪ್ರೀಂ ಕೋರ್ಟ್ ಕೂಡ ಕಳವಳವನ್ನು ಹೊಂದಿದೆ. ಮಾಲ್ಡಾದಲ್ಲಿ ನ್ಯಾಯಾಂಗ ಅಧಿಕಾರಿಗಳಿಗೆ ಅವರು ಆ ರೀತಿಯಾಗಿ ಘೇರಾವ್ ಹಾಕ್ತಾರೆ, ಅಷ್ಟರ ಮಟ್ಟಿಗೆ ಆಡಳಿತ ಸುವ್ಯವಸ್ಥೆ ಕುಸಿದಿರೋದನ್ನ ನೋಡಿ ಸುಪ್ರೀಂ ಕೋರ್ಟ್ ಕೂಡ ಹೈರಾಣಾಗಿ ಹೋಗಿದೆ. ಒಟ್ಟಿನಲ್ಲಿ ಬಂಗಾಳದಲ್ಲಿ SIR ವಿಚಾರದಲ್ಲಿ ಆದಂತಹ ಬೆಳವಣಿಗೆಗಳಿದೆಯಲ್ಲ, ಅಲ್ಲಿನ ಚುನಾವಣೆಗೆ ಬಹಳ ಪೂರಕವಾಗಿದೆ. ಇದರಿಂದ ಚುನಾವಣೆಯ ಅರ್ಥಮ್ಯಾಟಿಕ್ ಇದೆಯಲ್ಲ, ಇದು ಟೋಟಲಿ ಚೇಂಜ್ ಆಗುತ್ತೆ. ಆದರೆ ಎಲ್ಲಾ ಟೈಮ್ನಲ್ಲೂ ಕೂಡ ಈ ರಾಜಕೀಯದಲ್ಲಿ ಕೇವಲ ಲೆಕ್ಕಾಚಾರಗಳು ಮಾತ್ರ ವರ್ಕೌಟ್ ಆಗೋದಿಲ್ಲ. ಅಲ್ಲಿ ಬೇರೆಯ ಕೆಲವೊಂದಷ್ಟು ಅಂಶಗಳು ಕೂಡ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ. ಮಿತ್ರರೇ, ಮುಂದೊಂದು ವಿಡಿಯೋದಲ್ಲಿ ಬಂಗಾಳವನ್ನು ಗೆಲ್ಲೋದಕ್ಕೆ ಬಿಜೆಪಿ ಏನೇನು ತಂತ್ರಗಾರಿಕೆ ಮಾಡಿಕೊಂಡಿದೆ, RSS ಯಾವ ರೀತಿಯಾಗಿ ಅಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ, ಇದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.